ದೀದಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಕಡಲೆ ಹಾಗೂ ಹಲಸಿನಕಾಯಿಯ ಸುಕ್ಕ. ಮಂಗಳೂರು, ಉಡುಪಿ ಕಡೆ ಸಮಾರಂಭಗಳಲ್ಲಿ ಹಲಸಿನಕಾಯಿ ಸೀಸನಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಡುವ ರೆಸಿಪಿಗಳಲ್ಲಿ ಈ ಡ್ರೈ ರೆಸಿಪಿ ಕೂಡ ಒಂದು. ತುಂಬ ರುಚಿ. ಅನ್ನ, ದಾಲ್ ಹಾಗೂ ಈ ಸುಕ್ಕ ಇದೆಯಲ್ಲ, ಊಟಕ್ಕೆ ಒಂದು ಹೇಳಿ ಮಾಡಿದ ರೆಸಿಪಿ. ಬನ್ನಿ, ಹಾಗೆ ರೆಸಿಪಿ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರೆಸಿಪಿಗೆ ಒಂದು 250 ಗ್ರಾಮ್ ಅಷ್ಟು ಕೆಂಪು ಕಡಲೆಯನ್ನು ಹಿಂದಿನ ದಿನ ರಾತ್ರಿ ತೊಳೆದು ನೆನೆಸಲಿಕ್ಕೆ ಇಟ್ಟಿದ್ದೆ. ಈ ಕಡಲೆ ಇದೆಯಲ್ಲ, ಸುಮಾರು ಒಂದು 8 ರಿಂದ 10 ಗಂಟೆಗಳ ಕಾಲ ಆದರೂ ನೆನೆಬೇಕು. ಇಲ್ಲಿ ಒಂದು ಅರ್ಧ ಹಲಸಿನಕಾಯಿ, ಸಾಧಾರಣ ಬಲಿತ ಕಾಯಿ ಬಳಸಿದ್ದೇನೆ. ಚಿಕ್ಕದಾಗಿ ತುಂಡು ಮಾಡಿ ಇಟ್ಟಿದ್ದೇನೆ. ನೀವಿದನ್ನು ಕೊಚ್ಚಿ ಸಹ ರೆಸಿಪಿಗೆ ಬಳಸಬಹುದು. ಎರಡನ್ನೂ ಸಹ ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಮೊದಲಿಗೆ ಕಡಲೆಯ ನೀರನ್ನು ಸ್ಟ್ರೈನ್ ಮಾಡಿ ಕುಕ್ಕರ್ ಪ್ಯಾನಲ್ಲಿ ಸೇರಿಸಿ 1.5 ಕಪ್ ನೀರನ್ನು ಸಹ ಸೇರಿಸಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಗ್ಯಾಸಲ್ಲಿಟ್ಟು ಇದಕ್ಕೆ ಒಂದು 4 ಸೀಟಿ ತೆಗಿಬೇಕು. ಇದು ಬೇಯುವಷ್ಟರಲ್ಲಿ ಉಳಿದ ತಯಾರಿಯನ್ನು ಮಾಡೋಣ. ಈ ಬದಿ ಒಂದು ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ತುಂಡು ಮಾಡಿದ ಹಲಸಿನಕಾಯಿಯನ್ನು ಸೇರಿಸಿದ್ದೇನೆ. ಹಾಗೂ ಒಂದು 2 ಕಪ್ ನೀರನ್ನು ಸಹ ಸೇರಿಸಿ ಮುಚ್ಚಿ ಇದನ್ನು ಬೇಯಿಸಲಿಕ್ಕೆ ಇಡುವ. ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು. ಈಗ ಇದರ ಮಸಾಲೆಗೆ ತಯಾರು ಮಾಡೋಣ. ಮಸಾಲೆಗೆ ಕೆಲವು ಸಾಮಗ್ರಿಗಳನ್ನು ನಾವು ಹುರ್ಕೊಳ್ಬೇಕು. ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಒಂದು 20 ಕಾಳು ಮೆಣಸು, 3/4 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸಿ 1 ಸ್ಪೂನ್ ಎಣ್ಣೆಯನ್ನು ಸಹ ಹಾಕಿ ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದಿಲ್ಲಿ ಒಂದು ಅರ್ಧ ಫ್ರೈ ಆಗಿದೆ. ಈಗ ಇದರಲ್ಲಿ ನಾವೊಂದು 10 ಕರಿಬೇವಿನ ಎಲೆಯನ್ನು ಸೇರಿಸುವ. ಜೊತೆಗೆ 7 ಬ್ಯಾಡಗೆ ಮೆಣಸು, 5 ಗಿಡ್ಡ ಮೆಣಸನ್ನು ಸೇರಿಸಿ 1 ರಿಂದ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಆಗಿ ಈ ಮೆಣಸಿದೆಯಲ್ಲ ಕ್ರಿಸ್ಪ್ ಆಗಬೇಕು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ ನಂತರ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನಿಲ್ಲಿ ತೆಗೆದು ಪ್ಲೇಟಲ್ಲಿ ಇಡುವ. ತಂದ ನಂತರ ಈ ಸ್ಪೈಸಸನ್ನು ಪೌಡ್ರ್ ಮಾಡಲಿಕ್ಕಿದೆ. ಈಗ ನೋಡಿ, ಇದೇ ಪ್ಯಾನಲ್ಲಿ ಅರ್ಧ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿ ಫ್ಲೇಮ್ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೊಳ್ಬೇಕು. ನೋಡಿ, ಇದು ಇಷ್ಟು ಫ್ರೈ ಆಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಈ ಬದಿ ಮಸಾಲೆ ಸಾಮಗ್ರಿಗಳನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿದ್ದೇನೆ. ಚಿಕ್ಕ ಹುಣಸೆ ಹುಳಿಯನ್ನು ಸಹ ಸೇರಿಸಿ ಇದನ್ನು ಪೌಡ್ರ್ ಮಾಡಬೇಕು. ನೋಡಿ, ಈ ರೀತಿ ತರಿ ಹುಡಿ ಮಾಡಿದ ಸಾಮಗ್ರಿಗಳ ಜೊತೆಗೆ ಹುರಿದಿಟ್ಟ ತೆಂಗಿನ ತುರಿ ಇದೆಯಲ್ಲ, ಅದನ್ನು ಸಹ ಸೇರಿಸುವ. ನೀರು ಸೇರಿಸದೆ ಪುನಃ ಇದನ್ನು ಹುಡಿ ಮಾಡಬೇಕು. ಡ್ರೈ ಮಸಾಲೆ ನೋಡಿ ಈ ರೀತಿ ಆಗಬೇಕು. ಈ ಬದಿ ಕಡಲೆ ಚೆನ್ನಾಗಿ ಬೆಂದಿದೆ. ಹಲಸಿನಕಾಯಿ ಕೂಡ ನೋಡಿ ಒಂದು 80% ಬೆಂದಿದೆ. ಸ್ವಲ್ಪ ನೀರಿದೆ ಇದರಲ್ಲಿ. ಈಗ ಬೇಯಿಸಿದ ಕಡಲೆ ಇದೆಯಲ್ಲ, ಈ ಹಲಸಿನಕಾಯಿ ಜೊತೆಗೆ ಸೇರಿಸಬೇಕು. ರುಚಿಗೆ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸುವ. ಮಿಕ್ಸ್ ಮಾಡುವ. ಕಡಲೆ ಗುಜ್ಜೆ ಚೆನ್ನಾಗಿ ಬೆರೆತ ನಂತರ ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು. ಈಗ ನೋಡಿ, ಗುಜ್ಜೆ ಪೂರ್ತಿಯಾಗಿ ಬೆಂದಿದೆ. ಈಗ ಹುಡಿ ಮಾಡಿಟ್ಟ ಮಸಾಲೆ ಸಾಮಗ್ರಿ ಹಾಗೂ ತೆಂಗಿನ ತುರಿ ಇದೆಯಲ್ಲ, ಈ ಕಡಲೆ ಹಾಗೂ ಹಲಸಿನಕಾಯಿ ಜೊತೆಗೆ ಸೇರಿಸಬೇಕು. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಬೇರೆ ಎಕ್ಸ್ಟ್ರಾ ನೀರು ಏನನ್ನೂ ಸೇರಿಸಬಾರ್ದು. ಇದು ಮಿಕ್ಸ್ ಮಾಡ್ತಾ ಇರುವಾಗ ಫ್ಲೇಮ್ ಇದೆಯಲ್ಲ ಕಂಪ್ಲೀಟಾಗಿ ಲೋ ಮಾಡಬೇಕು. ಹಾಗೂ ಇದನ್ನು ಲೋ ಫ್ಲೇಮಲ್ಲಿ 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಸೇರಿಕೊಳ್ಬೇಕು. ಇದು ಬೇಯುವಷ್ಟರಲ್ಲಿ ಇದರ ಒಗ್ಗರಣೆಗೆ ತಯಾರು ಮಾಡೋಣ. ಒಂದು ಒಗ್ಗರಣೆ ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಬಿಸಿಯಾದ ತಕ್ಷಣ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಗೂ ಅಷ್ಟೇ ಪ್ರಮಾಣದ ಉದ್ದಿನ ಬೇಳೆಯನ್ನು ಸೇರಿಸಿ ಫ್ರೈ ಮಾಡಿಕೊಳ್ಬೇಕು. ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೀಜವನ್ನು ಜಜ್ಜಿ ಸೇರಿಸುವ. ಹಾಗೂ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸಹ ಸೇರಿಸುವ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈ ಬದಿ ಕಡಲೆ ಹಾಗೂ ಗುಜ್ಜೆ ಇದೆಯಲ್ಲ ಪೂರ್ತಿಯಾಗಿ ಬೆಂದಿದೆ. ನೀರು ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ತಯಾರು ಮಾಡಿಟ್ಟ ಒಗ್ಗರಣೆಯನ್ನು ಇದರಲ್ಲಿ ಸೇರಿಸುವ. ಹಾಗೂ ಈ ಸುಕ್ಕದಲ್ಲಿ ಮಿಕ್ಸ್ ಮಾಡುವ. 1-2 ನಿಮಿಷಗಳ ಕಾಲ ಕೈ ಬಿಡದೆ ಈ ರೀತಿಯಲ್ಲಿ ಮಗಚ್ತಾ ಇದನ್ನು ಮಿಕ್ಸ್ ಮಾಡಬೇಕು.
ಹಾಗೂ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ನೋಡಿ, ತುಂಬ ಟೇಸ್ಟಿಯಾದ ಕಡಲೆ ಹಾಗೂ ಹಲಸಿನಕಾಯಿ ಸುಕ್ಕ ಇಲ್ಲಿ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ. ರೈಸ್ ಜೊತೆ ಇದು ತುಂಬ ಹೊಂದಿಕೊಳ್ತದೆ. ಬಿಸಿ ಅನ್ನ ಹಾಗೂ ದಾಲ್ ಜೊತೆಗೆ ಈ ಪಲ್ಯ ಇದೆಯಲ್ಲ, ಮಧ್ಯಾಹ್ನದ ಊಟಕ್ಕೆ ಒಂದು ಅದ್ಭುತ ರುಚಿ ಕೊಡುವ ರೆಸಿಪಿ. ನೀವಿದನ್ನು ಚಪಾತಿ ರೋಟಿ ಜೊತೆಗೆ ಸಹ ಸರ್ವ್ ಮಾಡಬಹುದು. ಹಲಸಿನ ಹಣ್ಣಿನ ಸೀಸನಲ್ಲಿ ಹಲಸಿನಕಾಯಿಯನ್ನು ಬಳಸಿ ಒಂದ್ಸಲ ಈ ರೀತಿಯ ಸುಕ್ಕ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸವಿಯಿರಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.